ನಮಸ್ಕಾರ. ನನ್ನ ಹೆಸರು ಚಿದಾನಂದ್ ಅಂತ. ಈಗ ಗ್ರೇಟರ್ ಬೆಂಗಳೂರು ಅಂತ ತಾವು ತಮ್ಮ ಒಂದು ಸರ್ಕಾರದಲ್ಲಿ ಅನೌನ್ಸ್ ಮಾಡಿದ್ದೀರಾ. ನಮಗೆ ಮತ್ತೆ ಅದೇ ವಿಕ್ಟೋರಿಯಾ, ಅದೇ ಬೋರಿಂಗ್ ಹಾಸ್ಪಿಟ್ಲು ಅಥವಾ ಅದೇ KC ಜನರಲ್ ಹಾಸ್ಪಿಟ್ಲು, ಯಾಕಂದರೆ ನಾವು ನೋಡ್ತಿರೋ ಹಾಗೆ ಸುಮಾರು ವರ್ಷಗಳಿಂದ ಆ ರೀತಿಯ ಹಾಸ್ಪಿಟ್ಲು ಬೆಂಗಳೂರಲ್ಲಿ ಎಲ್ಲೂ ನೋಡೋಕ್ಕೆ ಸಿಗ್ತಾ ಇಲ್ಲ ಸರ್. ನಾನು ಒಪ್ಕೊತೀನಿ, ತುಂಬ ಅತ್ಯುತ್ತಮ ಸೇವೆ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ನಾನು ನೋಡ್ದಂಗೆ ಜಯದೇವ ಮಾತ್ರ 73ರಿಂದ ಸ್ಟಾರ್ಟ್ ಆಯಿತು. ಇನ್ನು ನೀವು ಯಾವುದೇ ಹಾಸ್ಪಿಟ್ಲ್ ತೊಗೊಂಡ್ರು ಸಹ 100 ವರ್ಷದ ಇತಿಹಾಸ ಇದೆ. ಎಲ್ಲ ಬ್ರಿಟಿಷರು ಕಟ್ಟಿದ್ದು ಮತ್ತು ಮಹಾರಾಜರು ಕಟ್ಟಿದ್ದು. ಯಾಕೆ ಅಂದರೆ ನಾನು ದೋಷಿ ಏನು ಮಾಡ್ತಾ ಇಲ್ಲ. ಯಾವುದೇ ಸರ್ಕಾರ ನಮ್ಗೆ ಆಡಳಿತ ಕೊಟ್ಟಿದ್ರು ಸಹ ವ್ಯಾಲಿಡ್ ಕ್ವಶನ್. ಯಾಕಂದರೆ ಕರ್ನಾಟಕದ ಸುಮಾರು ನೀವು ಎಷ್ಟೇ ಜನಸಂಖ್ಯೆ ತಗೊಳ್ಳಿ, ಒಂದು 20-25% ಬೆಂಗಳೂರಲ್ಲಿ ಇದ್ದೀವಿ ನಾವು ಇವತ್ತು. ಅಲ್ಲಿ ನಮಗೆ 3 ಅಥವಾ 4 ಹಾಸ್ಪಿಟ್ಲ್ ಸಫಿಷಿಯೆಂಟಾ? ನಮ್ಮ ಒಂದೇ ಒಂದು ರಿಕ್ವೆಸ್ಟ್, ತಮ್ಮ ಕಾಲದಲ್ಲಿ ಒಂದು 2-3 ಹಾಸ್ಪಿಟ್ಲ್ ಇನ್ನೊಂದು 4 ಸಂಸ್ಥೆ ಕಟ್ಟೋದಕ್ಕಾಗ್ಲಿಲ್ವಾ ಸರ್ ಈ ವ್ಯವಸ್ಥೆಗೆ? ಈಗ ಜಯನಗರ ಆಸ್ಪತ್ರೆ ಇದೆ ಮತ್ತು CV ರಾಮನ್ ನಗರದಲ್ಲೂ ಆಸ್ಪತ್ರೆ ಇದೆ. ಎರಡು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಈಗ ಕೆಲವು ಕಡೆ ಎಲ್ಲ BBMP ಅವ್ರು ಕಟ್ಟಿದ್ದಾರೆ. ಓಕೆ, ಅಂದರೆ ಅವ್ರವ್ರ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಒಂದು ಆ ಥರದ ಒಂದು 5-6 ಆಸ್ಪತ್ರೆಗಳಿದೆ. ಬಟ್ ಅವರ ನಿರ್ವಹಣೆ ಅಷ್ಟು ಇದಾಗಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೆಲವುದೆಲ್ಲ ಈಗ ಕಟ್ಟಡ ಮುಕ್ತಾಯ ಆಗಿದೆ ಮತ್ತು ಕೆಲವು ಕಡೆ ಅಗತ್ಯವಿರೋ ಸಿಬ್ಬಂದಿ ಇಲ್ಲ. ಅದಕ್ಕೆ ಮೊನ್ನೆ ಶಿವಕುಮಾರ್ ಸಾಹೇಬ್ರಿಗೂ ನಾನು ಹೇಳಿದೆ, DCM ಅವ್ರಿಗೆ, ಈ ಎಲ್ಲ ಆಸ್ಪತ್ರೆಗಳು ನೀವು ನಮ್ಮ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಬಿಡಿ, ನಾವೇ ಇದನ್ನು ನಿರ್ವಹಣೆ ಮಾಡ್ತೀವಿ, BBMP ಯಾಕೆ ಇದನ್ನು ಮಾಡೋಕ್ಕೆ ಹೋಗ್ತೀರಾ ಅಂಥೇಳಿ ಅದ್ರಿಗೊಂದು ಬೆಂಗಳೂರಿಗೇ ಒಂದು ಪ್ರತ್ಯೇಕವಾದಂಥ ಒಂದು ಆರೋಗ್ಯ ನೀತಿ ತೊಗೊಂಬರೋಣ ಅಂತ ಹೇಳಿ. ಮತ್ತು ಇನ್ನೊಂದು ಈ ವರ್ಷ ನಾವು 2 ಆಸ್ಪತ್ರೆ ಈ ಆಯುರ್ವೇದಲ್ಲೇ ಮಂಜೂರಾತಿ ಸಿಕ್ಕಿದೆ. ಒಂದು ಬ್ಯಾಟ್ರಾಯನ್ಪುರದಲ್ಲೂ ಒಂದು 100 ಬೆಡ್ಡಿನ ಆಸ್ಪತ್ರೆ, ಇನ್ನೊಂದು ಹೆಬ್ಬಾಳ್ ಕ್ಷೇತ್ರಕ್ಕೆ 100 ಬೆಡ್ಡಿನ ಆಸ್ಪತ್ರೆ, ಎರಡೂ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ಕೆಲವುದೆಲ್ಲ ನಮ್ಮ ಶಿವಾಜಿನಗರಲ್ಲಿ ಇನ್ಫೋಸಿಸ್ ಮುಖಾಂತರ ಅಲ್ಲೊಂದು ಮಾಡಿಸಿದ್ದಾರೆ, ಅವರೊಂದು ಆಸ್ಪತ್ರೆ ಕಟ್ಟಿಸಿದ್ರು. ಈ ಥರ ಎಲ್ಲ ಆಗಿದೆ. ಅದರಿಂದ ಬೆಂಗಳೂರಿಗೆ ಇನ್ನೂ ನಾವು ಮಾಡಿದ್ರೆ ಏನು ತಪ್ಪೇನಿಲ್ಲ.